ವಾಟ್ಸಪ್ ಯೂಟ್ಯೂಬ್ ಕನ್ನಡ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರ ಸ್ವಾಗತ. ಫಸ್ಟ್ ಆಫ್ ಆಲ್ ಸಾರಿ, ಈ ವಿಡಿಯೋ ಮಂಡೇನೇ ಬರಬೇಕಿತ್ತು, ಬಟ್ ನನ್ನ ಹೆಲ್ತ್ ಸ್ವಲ್ಪ ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇವತ್ತು ನೋಡಲಿಕ್ಕೆ ಸಿಗ್ತಾ ಇದೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬ್ ಅನಾಲಿಟಿಕ್ಸ್ ಹೇಳುತ್ತೆ 66% ಜನ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಥವಾ ನಮ್ಮ ಯಾವುದೇ ಒಂದು ವಿಡಿಯೋ ನೋಡ್ತೀರಿ ಅವ್ರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ. ಸೊ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿ. ಮುಂದೆ ಈ ರೀತಿ ಒಳ್ಳೆ ಕಾಂಟೆಂಟ್ ಈ ಚಾನಲಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಏಲಿಯನ್ಸ್ ಅಂದ ತಕ್ಷಣ ನಮ್ಮೆಲ್ಲರ ತಲೆಯಲ್ಲಿ ಬರುವಂಥ ಜೀವಿಗಳು ಈ ಥರ ಇರುವಂಥದ್ದು. ಬಟ್ ಇದು ನಿಜ ಅಲ್ಲ. ಏಲಿಯನ್ಸ್ ಡೆಫಿನೇಷನ್ ಹೀಗಿದೆ ನೋಡಿ: ಲಿವಿಂಗ್ ಥಿಂಗ್ಸ್ ಇನ್ ಅನದರ್ ವರ್ಲ್ಡ್. ಅಂದರೆ ನಮ್ಮ ಈ ಅರ್ತ್ ಏನಿದೆ, ಭೂಮಿ ಏನಿದೆ, ಅದರಲ್ಲಿ ಇರುವಂಥ ಜೀವಿಗಳು ಬಿಟ್ಟು ಬಾಕಿ ಯಾವುದೇ ಒಂದು ಹೊರಗಡೆ ಪ್ರಪಂಚ ಇರ್ಬೋದು, ಹೊರಗಡೆ ಒಂದು ವರ್ಲ್ಡ್ ಇರ್ಬೋದು, ಅದರಲ್ಲಿ ಇರುವಂಥ ಪ್ರತಿಯೊಂದು ಜೀವಿನೂ ಕೂಡ ಏಲಿಯನ್ಸ್ ಅಂತ ಈ ಏಲಿಯನ್ಸ್ ಡೆಫಿನೇಷನ್ ಹೇಳುತ್ತೆ. ಹಾಗಿದ್ರೆ ಏಲಿಯನ್ಸ್ ಇರೋದು ಸತ್ಯನೋ ಸುಳ್ಳು ಅನ್ನೋದು ಇವತ್ತಿಗೂ ಕ್ಲಿಯರ್ ಆಗಿಲ್ಲ. ಮೇ ಬಿ ಕೆಲವಷ್ಟು ಆರ್ಟಿಕಲ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅದನ್ನು ನೋಡಿದ ತಕ್ಷಣ ನಮಗೇನನ್ಸುತ್ತೆ ಅಂದರೆ ಹೌದು ಏಲಿಯನ್ಸ್ ಇದೆ. ಕೆಲವೊಂದ್ಸಲ ಅನ್ಸುತ್ತೆ ಇಲ್ಲ ಏಲಿಯನ್ಸ್ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. 15th August 1977 ಈ ದಿನ ನಮಗೊಂದು ವಿಚಿತ್ರ ಸಿಗ್ನಲ್ ರಿಸೀವ್ ಆಗುತ್ತೆ. ಈ ಸಿಗ್ನಲ್ ತುಂಬಾನೇ ವಿಚಿತ್ರವಾಗಿರುತ್ತೆ. ಇದಕ್ಕೆ ಆಮೇಲೆ ಹೆಸರು ಕೊಡ್ತಾರೆ ಓ ಸಿಗ್ನಲ್ಸ್ ಅಂತ. ಈ ಸಿಗ್ನಲ್ಸ್ ಯಾಕಿಷ್ಟು ಮನುಷ್ಯರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದರೆ, ಯಾವ ಒಂದು ಬ್ಯಾಂಡನ್ನು ನಾವು ಯೂಸ್ ಮಾಡ್ತೇವೆ ಸ್ಪೇಸಲ್ಲಿ ಸಿಗ್ನಲ್ ಕಳಿಸ್ಲಿಕ್ಕೆ, ಅದೇ ಸೇಮ್ ಬ್ಯಾಂಡಲ್ಲಿ ಈ ಏನು ಸಿಗ್ನಲ್ ಇದೆ ಅದು ನಮಗೆ ರಿಸೀವ್ ಆಗಿರುತ್ತೆ. 1420 MHz ಈ ಒಂದು ಫ್ರೀಕ್ವೆನ್ಸಿಯಲ್ಲಿ ನಮಗೆ ಈ ಸಿಗ್ನಲ್ಸ್ ರಿಸೀವ್ ಆಗ್ತಾ ಇರುತ್ತೆ. ಇದು ಒಂದು ಬೆಸ್ಟ್ ಫ್ರೀಕ್ವೆನ್ಸಿ ಅಂತಲೂ ನಾವು ಹೇಳ್ಬೋದು. ನಾವು ಒಂದು ಸ್ಪೇಸಲ್ಲಿ ಏನಾದರೂ ಒಂದು ಡೇಟಾ ಸೆಂಡ್ ಮಾಡೋದಿದ್ರೆ ಈ ಫ್ರೀಕ್ವೆನ್ಸಿನೇ ನಾರ್ಮಲ್ ಆಗಿ ಯೂಸ್ ಮಾಡ್ತೇವೆ. ಸೊ ಹಾಗಿದ್ರೆ ಈ ಸಿಗ್ನಲ್ನ ಕಳಿಸಿದ್ದ್ಯಾರು? ನಮ್ಮನ್ನು ಬಿಟ್ಟು ಹಾಗಿದ್ರೆ ಸ್ಪೇಸಲ್ಲಿ ಮತ್ತೆ ಯಾರೋ ಇದ್ದಾರಾ? ಸೇಮ್ ಸಿಗ್ನಲ್ ಸೇಮ್ ಫ್ರೀಕ್ವೆನ್ಸಿ ಬ್ಯಾಂಡಲ್ಲಿ ಬರ್ತಾ ಇದೆ ಅಂತಂದರೆ ಏನಾದರೂ ಸ್ವಲ್ಪ ಫ್ಲ್ಯಾಶ್ ಆಯ್ತಾ ನಿಮ್ಮ ತಲೆಯಲ್ಲಿ? ನಾವೆಲ್ಲ ಅಬ್ಸರ್ವ್ ಮಾಡಿದ ಹಾಗೆ ಏಲಿಯನ್ಸ್ ವಿಷಯ ಎಷ್ಟು ಬೇಗ ಲೀಕ್ ಆಗುತ್ತೋ ಅಷ್ಟೇ ಬೇಗ ಸೈಲೆಂಟ್ ಆಗುತ್ತೆ. ನೀವು ನೋಡಿರ್ಬೋದು, ಏನಾದರೂ ಒಂದು ವಿಷಯ ಏಲಿಯನ್ಸಿನ ನಮಗೆ ಇಂಟರ್ನೆಟ್ ಮೂಲಕ ಅಥವಾ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಏನಾದರೂ ಒಂದು ಇನ್ಸೈಡ್ ಲೀಕ್ ಈ ರೀತಿ ಹೇಗೆ ಸಿಗುತ್ತೆ ಅಷ್ಟೇ ಬೇಗ ತಂಡ ಆಗಿಬಿಡುತ್ತೆ. ಇದು ಬಂದಿರುವಂಥ ಸಿಗ್ನಲ್ಸ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಇದೊಂದು ಫಾಲ್ಸ್ ಸಿಗ್ನಲ್ಸು ಅಥವಾ ಸೈಂಟಿಸ್ಟ್ ಬೇಕಂತಾನೆ ಈ ವಿಷಯನ ನಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ. ಇವೆಲ್ಲ ಪ್ರಶ್ನೆ ನಮ್ಮ ತಲೆಯಲ್ಲಿ ಬರೋದು ಸಹಜ, ಬಟ್ ಇದಕ್ಕೆ ಉತ್ತರ ಸಿಗಲ್ಲ. ಸೈಂಟಿಸ್ಟ್ ಸ್ಟೀಫನ್ ಹಾಕಿನ್ಸ್ ಏನು ಹೇಳಿದ್ರು ಅಂದರೆ, ನಮ್ಮ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಏನಿದೆ ಅದು ನಾವು ತಮಟೆ ಹೊಡ್ಕೊತ ತಿರುಗಾಡೋದು ಸ್ಪೇಸಲ್ಲಿ ಸರಿಯಲ್ಲ. ಯಾಕಂದರೆ ಯಾವುದಾದ್ರೂ ಒಂದು ಏಲಿಯನ್ ಸಿವಿಲೈಸೇಷನ್ಸ್ ಏನಿದೆ, ಏಲಿಯನ್ ಇಂಟೆಲೆಕ್ಚುವಲ್ ಸಿವಿಲೈಸೇಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಅವರು ಈ ಸಿಗ್ನಲ್ಸ್ನ ಕ್ಯಾಚ್ ಮಾಡ್ಬೋದು, ಇದಕ್ಕೆ ಉತ್ತರ ಕೊಡ್ಬೋದು. ಹಾಗಿದ್ರೆ ಏಲಿಯನ್ಸ್ ಅರ್ತ್ ಮೇಲೆ ಅಟ್ಯಾಕ್ ಮಾಡ್ತಾರ? ನಮ್ಮ ಭೂಮಿ ಏನಿದೆ ಅದು 4.54 ಬಿಲಿಯನ್ ಇಯರ್ಸ್ ಓಲ್ಡ್ ಆಗಿದೆ. ಬಟ್ ಬ್ರಹ್ಮಾಂಡ ಏನು ಉಂಟಲ್ಲ ಅದು 13.8 ಬಿಲಿಯನ್ ಇಯರ್ಸ್ ಹಿಂದ್ಗಡೆ ಶುರುವಾಗಿದ್ದಂಥದ್ದು. ಥಿಂಕ್ ಮಾಡಿ, 4.54 ಬಿಲಿಯನ್ಸ್ ಹಿಂದ್ಗಡೆ ಭೂಮಿ ಸೃಷ್ಟಿ ಆಯಿತು. ಇವತ್ತಿಗೆ ನಮ್ಮನ್ನು ನಾವು ಅಡ್ವಾನ್ಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಯಾವಾಗ ಬ್ರಹ್ಮಾಂಡ ಸೃಷ್ಟಿ ಆಯಿತು 13.8 ಬಿಲಿಯನ್ಸ್ ಇಯರ್ ಹಿಂದ್ಗಡೆ, ಆವಾಗಲೇ ಯಾವುದಾದ್ರೂ ಒಂದು ಏಲಿಯನ್ ಸಿವಿಲೈಸೇಷನ್ ಸೃಷ್ಟಿಯಾಗಿದ್ದಿದ್ರೆ ಅವರು ನಮಗಿಂತ ಎಷ್ಟು ಅಡ್ವಾನ್ಸ್ ಆಗಿರ್ಬೋದು? ಒಂದು ಏಲಿಯನ್ ಕಾನ್ಸ್ಪಿರಸಿ ಥಿಯರಿ ಏನು ಹೇಳುತ್ತೆ ಅಂತಂದರೆ, ಮಿಲಿಟರಿ ವೆಪನ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಇವೆಲ್ಲ ನಮ್ದಲ್ಲ, ನಮಗಿದು ಏಲಿಯನ್ಸಿಂದ ಬಂದಿರೋದು ಅಂತ. ಹಾಗಿದ್ರೆ ಮನುಷ್ಯ ಆಲ್ರೆಡಿ ಏಲಿಯನ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾನ? ಇರಲೂಬಹುದು. ಏರಿಯಾ 51 ಎಲ್ಲಿ ಏಲಿಯನ್ಸ್ ವಿಷಯ ಬರುತ್ತೆ ಅಲ್ಲಿ ಏರಿಯಾ 51 ವಿಷಯ ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಏರಿಯಾ 51ನ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಇದ್ರದ್ದು ಆ್ಯಕ್ಚುಯಲ್ ನೇಮ್ ಹೀಗಿದೆ ನೋಡಿ: ನಿವಾಡಾ ಟೆಸ್ಟ್ ಆ್ಯಂಡ್ ಟ್ರೈನಿಂಗ್ ರೇಂಜ್. ಇದು US-ನ ನಿವಾಡಾದಲ್ಲಿದೆ. World War II ಏರಿಯಾ 1, ಏರಿಯಾ 2 ಹೀಗೆ ಬಹಳಷ್ಟು ಏರಿಯಾಸ್ ಇದ್ವಂತೆ. ಅದರಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಕೂಡ ನಡೀತಿತ್ತಂತೆ. ಅದರಲ್ಲಿ ಏರಿಯಾ 51 ಕೂಡ ಒಂದಾಗಿತ್ತು. 1997 ಒಂದು ಕಾಸ್ಟ್ ಟು ಕಾಸ್ಟ್ ಅಂತ ಒಂದು US ರೇಡಿಯೋ ಶೋ ಇರುತ್ತೆ. ಅದರಲ್ಲಿ ಒಬ್ಬ ರ್ಯಾಂಡಮ್ ಪರ್ಸನ್ ಬಂದು ಏನು ಕ್ಲೇಮ್ ಮಾಡ್ತಾನಂದರೆ, ನಾನು ಏರಿಯಾ 51ನ ಎಕ್ಸ್ ಎಂಪ್ಲಾಯ್ ಅಂತ. ಈಗ ಆ ರೇಡಿಯೋ ಶೋ ಅಲ್ಲಿ ರೆಕಾರ್ಡ್ ಆಗಿರುವಂಥ ಒಂದು ಚಿಕ್ಕ ಕ್ಲಿಪ್ಪನ್ನು ನಿಮಗೆ ಕೇಳಿಸ್ತೀನಿ, ಸರಿಯಾಗಿ ಕೇಳಿ. Hello, Art? Yes. Hi. I don't have a whole lot of time. Well, look, let's begin by finding out whether you're using this line properly or not.
Area 51. Yeah, that's right. Were you an employee or are you now? A former employee. Former employee. I was let go on a medical discharge about a week ago, and I've kind of been running across the country. Oh man, I don't know where to start. They're gonna they'll triangulate on this position really soon. So you can't spend a lot of time on the phone. So give us something quick. Okay. Okay. What we're thinking of as aliens are they're extra dimensional beings that an earlier precursor of the space program made contact with. They are not what they claim to be. They have infiltrated a lot of aspects of the military establishment, particularly the Area 51. The disasters that are coming, the military, I'm sorry, the government knows about them, and there's a lot of safe areas in this world that they could begin moving the population to now, Art. But they're not doing anything. They are not. They want the major population centers wiped out so that the few that are left will be more easily controllable. Discharge. I started getting. ರೇಡಿಯೋ ಶೋ ಮಿಡಲಲ್ಲೇ ಕಾಲ್ ಕಟ್ಟಾಗತ್ತೆ. ಆ ಅನ್ನೋನ್ ಪರ್ಸನ್ ಯಾರು, ಅವನ ಜೊತೆ ಏನಾಯ್ತಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಬಟ್ ನೀವು ರೆಕಾರ್ಡನ್ನು ಸರಿಯಾಗಿ ಕೇಳಿದರೆ ಅದರಲ್ಲಿ ಇಂಟರ್ ಡೈಮೆನ್ಷನಲ್ ಬೀಯಿಂಗ್ ಬಗ್ಗೆ ಮೆನ್ಷನ್ ಇದೆ. 1989 ಏಲಿಯನ್ ಕ್ರಾಫ್ಟ್ ಅಂದರೆ UFO ಇದು ಹೇಗೆ ಹಾರತ್ತೆ ಅನ್ನೋ ಬಗ್ಗೆನೂ ಡಿಸ್ಕವರಿ ನಡೀತಾ ಇರುತ್ತೆ. ಈ ಥರ ತುಂಬ ವಿಚಿತ್ರ ಸ್ಟೋರೀಸ್, ಕಾನ್ಸ್ಪಿರಸಿ ಥಿಯರೀಸ್ ಇದೆ ಏರಿಯಾ 51 ಬಗ್ಗೆ. ನಿಮ್ಗೆ ಈ ರೀತಿ ಏರಿಯಾ 51 ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕಂತಿದ್ರೆ ನೀವು ಕಮೆಂಟ್ಸಲ್ಲಿ ಹೇಳ್ಬೋದು. ನಾನು ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಕೂಡ ಮಾಡ್ಬೇಕಂತಿದ್ದೀನಿ. ಈಗ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅದು ಜಸ್ಟ್ ಒಂದು ಕಾನ್ಸ್ಪಿರಸಿ ಥಿಯರಿ, ಯಾವುದು ಫ್ಯಾಕ್ಟ್ ಅಲ್ಲ. ಮೇ ಬಿ ಏರಿಯಾ 51ನಲ್ಲಿ ಆಲ್ರೆಡಿ ಏಲಿಯನ್ ಬೇಸ್ ಇದೆ, ಅದಕ್ಕಾಗಿ ಅದನ್ನು ಅಷ್ಟು ರೆಸ್ಟ್ರಿಕ್ಟ್ ಮಾಡಿ ಇಟ್ಟಿದ್ದಾರೆ ಅಂತಲೂ ಹೇಳ್ತಾರೆ. ಎಷ್ಟೋ ಜನ ಕ್ಲೇಮ್ ಮಾಡಿದ್ದಾರೆ ಅಲ್ಲಿ UFO ಹಾರಾಡೋದನ್ನು ನಾವು ನೋಡಿದ್ದೀವಿ ಅಂತ. ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಇದಂತೂ ಗೊತ್ತಿಲ್ಲ, ಬಟ್ ಸತ್ಯನೂ ಆಗಿರಬಹುದು. ಏಲಿಯನ್ಸ್ ಅರ್ತ್ ಮೇಲೆ ವಾಸವಾಗಿದ್ದಾರೆ, ಅದು ಮನುಷ್ಯರ ವೇಷದಲ್ಲಿ. ಈ ಥಿಯರಿ ನನಗೆ ಪರ್ಸ್ನಲ್ ಆಗಿ ಅಷ್ಟು ಸತ್ಯ ಅನ್ಸಲ್ಲ. ಎಷ್ಟೋ ವರ್ಷಗಳಿಂದ ಏಲಿಯನ್ಸ್ ಮನುಷ್ಯರ ರೂಪದಲ್ಲೇ ಇದ್ದಾರೆ ಅಂತ ಒಂದು ಕಾನ್ಸ್ಪಿರಸಿ ಥಿಯರಿ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಇದು ಎಷ್ಟು ನನಗಂದರೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಹೇಳಬೇಕಂದ್ರೆ ಇದು ನನಗೆ ಯಾಕೋ ಸತ್ಯ ಅನಿಸಲ್ಲ. ಬಟ್ ಇದ್ರ ನೆಕ್ಸ್ಟ್ ಥಿಯರಿ ಏನಿದೆ ಅದು ಇದಕ್ಕೆ ರಿಲೇಟ್ ಆಗತ್ತೆ. ಈ ಥಿಯರಿ ಸ್ವಲ್ಪ ವಿಚಿತ್ರ ಆಗಿದೆ. ನೀವು ನೋಡಿರ್ಬೋದು ಕೆಲವಷ್ಟು ಸೂಪರ್ ಹ್ಯೂಮನ್ಸ್ ಇರ್ತಾರೆ, ಅವ್ರ ಬಾಡಿಗೆ ಮೆಟಲ್ಸ್ ಅಂಟ್ಕೊಳ್ಳುತ್ತೆ, ಕೆಲವೊಬ್ಬರಿಗೆ ಶಾಕ್ ಹೊಡೆಯಲ್ಲ, ಕರೆಂಟಲ್ಲಿ ಕೈ ಹಾಕಿದ್ರು ಶಾಕ್ ಹೊಡೆಯಲ್ಲ. ಈ ಥರ ಅವರ ಆನ್ಸಿಸ್ಟರ್ಸ್ ಏಲಿಯನ್ಸ್ ಅಂತ ಹೇಳ್ತಾರೆ. ಅದಕ್ಕಾಗಿ ಅವರ ಒಂದು ಪೂರ್ವಜರಲ್ಲಿ ಯಾರೋ ಒಬ್ಬರು ಏಲಿಯನ್ಸು ಹ್ಯೂಮನ್ ವೇಷದಲ್ಲಿದ್ದರು, ಅದಕ್ಕಾಗಿ ಅವರು ಸೂಪರ್ ಹ್ಯೂಮನ್ ಆಗಿ ಇದ್ದಾರೆ ಅಂತ. ನನಗೆ ಯಾಕೋ ಇದು ಅಷ್ಟು ಸತ್ಯ ಅನಿಸಲ್ಲ. ನಾನು ನಿಮ್ಗೆ ಹೇಳಿದೆ ಆಲ್ರೆಡಿ, ಇದು ಒಂದು ಕಾನ್ಸ್ಪಿರಸಿ ಥಿಯರಿ. ಸೊ ಇದರಲ್ಲಿ ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು, ಐ ಡೋಂಟ್ ನೋ. ಇವತ್ತಿಗಿರುವಂಥ ಒಂದು ಅಡ್ವಾನ್ಸ್ ಟೆಕ್ನಾಲಜೀಸ್ ಆಗಿರ್ಬೋದು, ವೆಪನ್ಸ್ ಆಗಿರ್ಬೋದು, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಇದೆಲ್ಲ ಏನು ಏಲಿಯನ್ಸ್ ಟೆಕ್ನಾಲಜೀಸ್, ಇದು ನಮ್ಮ ಹ್ಯೂಮನ್ಸಿಂದ ಬಂದಿರುವಂಥದ್ದಲ್ಲ. ಹ್ಯೂಮನ್ಸ್ ಏಲಿಯನ್ಸಿಂದ ಬಾರೋ ಮಾಡಿದ್ದಂತ ಹೇಳ್ತಾರೆ. ಇದರಲ್ಲಿ ನನ್ನ ಒಪಿನಿಯನ್ 50-50 ಇದೆ. ಯಾಕಂದರೆ ನೋಡಿ, ಇದು ಸತ್ಯನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಬಟ್ ಒಂದು ಬಾರಿ ಫ್ರೆಂಡ್ಸ್ ನೀವೇ ಥಿಂಕ್ ಮಾಡಿ, ಏನು ಟೆಕ್ನಾಲಜೀಸ್ ನಾವು ಇವತ್ತಿಗೆ ಯೂಸ್ ಮಾಡ್ತಾ ಇದ್ದೇವೆ, ಮೊಬೈಲ್ ಆಗಿರ್ಬೋದು, ಕೆಲವಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥಿಂಗ್ಸ್ ಆಗಿರ್ಬೋದು, ಅದು ನೀವು ಒಂದು ಬಾರಿ ವಿಚಾರ ಮಾಡಿದರೆ ಇದು ಹ್ಯೂಮನ್ ಪಾಸಿಬಿಲಿಟೀಸಿಂದ ಹೊರಗಿರುವಂಥದ್ದು ಅಂತ ಹೇಳ್ತಾರೆ. ಐ ನೋ ಸೈಂಟಿಫಿಕಲ್ ಫ್ಯಾಕ್ಟ್ಸ್ ಏನಿದೆ ಅದ್ರದ್ದು ಮೇಲೆ ನಾವು ಇದನ್ನು ಜಡ್ಜ್ ಮಾಡಲಿಕ್ಕೆ ಹೋದರೆ ಇದು ಪಾಸಿಬಲ್ ಇದೆ. ಬಟ್ ಎಲ್ಲೋ ಒಂದು ಕಡೆ ತಲೆಯಲ್ಲಿ ಹೀಗನ್ಸತ್ತೆ ಅಂದರೆ ಇದು ನಮ್ದಲ್ಲ, ಇದು ಹೊರಗಡೆಯಿಂದ ಬಂದಿರ್ಬೋದಂತ.
ಈ ಥೇರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಒಂದು ಫರ್ಮ್ ಆಗಿರ್ಬೋದು, ಏಜೆನ್ಸಿ ಆಗಿರ್ಬೋದು, ಅಥವಾ ಒಂದು ಸೈಂಟಿಸ್ಟ್ ಆಗಿರ್ಬೋದು, ಅವರೆಲ್ಲ ಏಲಿಯನ್ಸ್ ಬಗ್ಗೆ ಯಾಕೆ ಓಪನ್ ಆಗಿ ಮಾತಾಡಲ್ಲ, ಅಥವಾ ಎಷ್ಟು ಬಾರಿ ಏಲಿಯನ್ಸ್ ಬಗ್ಗೆ ಏನಾದರೂ ಒಂದು ಲೀಕ್ಸ್ ಏನೇ ಇದು ಬರುತ್ತೆ, ಅದನ್ನು ಅವರು ಇಲ್ಲ ಈ ರೀತಿ ಏನೂ ಇದಿಲ್ಲ, ಇದು ಒಂದು ಫಾಲ್ಸ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಏಲಿಯನ್ಸ್ ಅವರಿಗೆ ಬೆದರಿಕೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ನಮ್ಮ ಎಕ್ಸಿಸ್ಟೆನ್ಸ್ ಬಗ್ಗೆ ಹೇಳಿದರೆ ನಿಮ್ಮ ವರ್ಡನ್ನು ಫಿನಿಶ್ ಮಾಡಿಬಿಡ್ತೀವಿ ಅಂತ. ಆ್ಯಸ್ ವೆಲ್ ಆ್ಯಸ್ ಇದು ನನಗೆ ಸತ್ಯ ಅನಿಸಲ್ಲ. ನಿಮ್ಗೇನು ಅನ್ಸುತ್ತೆ ನೀವು ಕಮೆಂಟ್ಸಲ್ಲಿ ಖಂಡಿತ ಹೇಳ್ಬೋದು. ಟ್ರಾನ್ಸ್ಫಾರ್ಮರ್ಸ್ ಅಂತ ಒಂದು ಮೂವಿ ಇದೆ, ಏನು ಕಾರ್ ಇರುತ್ತಲ್ಲ ಅದು ರೋಬೋಟ್ ಆಗುವಂಥದ್ದು. ಅದರಲ್ಲಿ ಒಂದು ಸೀನ್ ಏನಿದೆ ಅಂದರೆ, ಆ ಮೇನು ಹೀರೋ ಏನಿರ್ತಾನೆ, ಮೇನ್ ಕ್ಯಾರೆಕ್ಟರ್ ಏನಿರ್ತಾನೆ, ಅವನು ಒಂದು ಚಶ್ಮಾ ಸೆಲ್ ಮಾಡಬೇಕಂತ ಅದನ್ನು ಒಂದು ವೆಬ್ಸೈಟಲ್ಲಿ ಲಿಸ್ಟ್ ಮಾಡಿರ್ತಾನೆ. ಯಾವಾಗ ಆ ರೋಬೋಟ್ಸ್ ಏನಿರ್ತಾರೆ ಅವರಿಗೆ ಅದು ಗೊತ್ತಾಗತ್ತೆ ಹೀಗೀಗಂತ, ಅಥವಾ ಅವ್ರು ಬಂದು ಇವನ ಹತ್ರ ಡೈರೆಕ್ಟಾಗಿ ಕೇಳಿರ್ತಾರೆ. ನನಗೆ ಆ್ಯಕ್ಚುಲಿ ಕರೆಕ್ಟಾಗಿ ನೆನಪಿಲ್ಲ ಸೀನ್, ಬಟ್ ಅವ್ರು ಯಾವಾಗ ಇವನ ಹತ್ರ ಡೈರೆಕ್ಟಾಗಿ ಕೇಳ್ತಾರೆ, ಅವ್ನು ಕೇಳ್ತಾನೆ ನಿಮ್ಗೆ ಹೇಗೆ ಗೊತ್ತಾಯಿತು ನನ್ನ ಹತ್ರ ಈ ಚಶ್ಮಾ ಇರೋದು ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ವೆಬ್ಸೈಟಲ್ಲಿ ನೋಡಿದ್ದೆ, ನಾನಿರೋದು ಭೂಮಿಯಿಂದ ಹೊರಗಿರ್ಬೋದು, ಬಟ್ ನಿನ್ನ ವೆಬ್ಸೈಟ್ ಏನಿದೆ ಅಥವಾ ನಿಮ್ಮ ಒಂದು ಭೂಮಿಲಿರುವಂಥ ವೆಬ್ಸೈಟ್ ಏನಿದೆ ಅದು ನಾನು ಏನು ಎಕ್ಸೆಸ್ ಮಾಡ್ತಾ ಇದ್ದೆ ಅಂತ. ಸೊ ಈ ಥೇರಿನೂ ಅದೇ ಹೇಳುತ್ತೆ, ಏಲಿಯನ್ಸ್ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾರಿಗೊತ್ತು, ನೋಡ್ತಾನೂ ಇರ್ಬೋದು. ಬಟ್ ನಾನು ಹೇಗೆ ಹೇಳಿದೆ, ಇದೆಲ್ಲ ಒಂದು ಕಾನ್ಸ್ಪಿರಸಿ ಥೇರೀಸ್ ಅಂದರೆ ಇದೇ ಥರ ವಿಚಿತ್ರನೇ ಆಗಿರುತ್ತೆ. ಯಾವುದೋ ಸತ್ಯನೂ ಆಗಿರ್ಬೋದು, ಕೆಲವಷ್ಟು ಭಾಳಷ್ಟಂತೂ ಸುಳ್ಳೇ ಆಗಿರುತ್ತೆ. ಸೊ ಇದನ್ನು ನಾವೊಂದು ಕಾನ್ಸ್ಪಿರಸಿ ಥಿಯರಿಯಾಗಿ ತೊಗೊಂಡ್ರೆ ಒಳ್ಳೆಯದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಹೇಗೆ ಅನಿಸ್ತಂತ. ಕೆಲವಷ್ಟೇನು ಈ ವಿಡಿಯೋದಲ್ಲಿ ಹೇಳಿರುವಂಥ ಮಾತೇನಿದೆ ಅದು ಸ್ವಲ್ಪ ಹುಚ್ಚುತನದಲ್ಲಿರ್ಬೋದು, ಬಟ್ ಏನು ಕಾನ್ಸ್ಪಿರಸಿ ಥಿಯರೀಸ್ ಏನಿರುತ್ತೆ ಅದು ಇದೇ ಥರನೇ ಇರುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಡಿ, ಏಲಿಯನ್ಸ್ ಏನು ಬಂದು ಅಟ್ಯಾಕ್ ಮಾಡಿಬಿಡಲ್ಲ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಾನು ನಿಮಗೆ ಇದೇ ಥರದ್ದು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.